ನೀವು ಉಗಿದಿದ್ದೀರಿ, ಮಾಂಸ ಎಸೆದಿದ್ದೀರಿ, ಥೂ ಮಾಡಿದ್ದೀರಿ, ಬೇಕಾದಷ್ಟು ಮಾಡಿದ್ದೀರಿ ನಮ್ಮ ಮೆರವಣಿಗೆಗಳ ಮೇಲೆ, ನಮ್ಮ ಹಿಂದೂ ಆಚರಣೆಯ ಮೇಲೆ, ಆರಾಧನಾ ಸಂಸ್ಕೃತಿಯ ಮೇಲೆ. ಆದರೆ ಎಲ್ಲಾದರೂ ಒಂದು ಕಡೆ ತರುಣನಂತ ಒಂದು ಕೊಲೆಯ ಘಟನೆಯನ್ನ ಹಿಂದೂ ಸಮಾಜ ಮಾಡಿದೆಯಾ? ಜೈ ಶ್ರೀರಾಮ್ ಅಂತ ಹೇಳಿ ಎಲ್ಲಾದರೂ ಬಾಂಬ್ ಹಾಕಿದ ಒಂದು ಉದಾಹರಣೆ ಕೊಡಿ ನೋಡೋಣ. ಬುಲ್ಡೋಜರ್ ಅನ್ನು ಹಾಕಿದ ತಪ್ಪು ಅಂತ ದಲಿತ ಕುಟುಂಬದ ಆ ಅಮಾಯಕ ಹುಡುಗನ ಕಗ್ಗೊಲೆಯ ಬಗ್ಗೆ ಅವನು ಮಾತಾಡೋದಿಲ್ಲ. ಯಾಕೆಂತಂದ್ರೆ ಅವನು ಮುಸ್ಲಿಂ ಮೂಲದಿಂದ ಬಂದವನಲ್ವಾ. 83-86% ಇರುವ ಹಿಂದೂಗಳ ಮೇಲೆ ನಿತ್ಯ ನಿರಂತರ ದಾಳಿ. ಅದಕ್ಕೆ ರಾಹುಲ್ ಗಾಂಧಿ ಅಂತವರ ಈ ಅಂಡೆ ಪಿರ್ಕಿಗಳ ಈ ಟ್ವಿಟರ್ ಬೇರೆ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಸೋಷಿಯಲ್ ಮೀಡಿಯಾವನ್ನು ನೋಡ್ತಾ ಇರುವಾಗ ಒಂದು ಅಚ್ಚರಿದಾಯಕವಾದಂಥ 2 ರೀಲ್ಸ್ಗಳನ್ನು ನೋಡಿದೆ, ಶಾರ್ಟ್ ವಿಡಿಯೋ. ಬಹಳ ಆಶ್ಚರ್ಯ ಆಯಿತು ನನಗೆ. ಯಾವ ಒಂದು ಹೋಳಿಯ ಕಾರಣಕ್ಕಾಗಿ ಒಂದು ತೊಟ್ಟು ಹೋಳಿಯ ಬಿಂದು ಸಾಯಿರಾ ಅನ್ನುವಂಥ ಒಬ್ಬ ಮುಸ್ಲಿಂ ಹುಡುಗಿಯ ಕಾಲು ಬೆರಳಿಗೆ ತಾಗಿದ್ದು 22 ದಿನಗಳ ಹಿಂದೆ ಮಾರ್ಚ್ 4, 2026 ದೆಹಲಿಯ ಉತ್ತಮ್ ನಗರದ ತರುಣ್ ಅನ್ನುವಂಥ ಅಮಾಯಕ ಭೀಭತ್ಸವಾಗಿ ಕೊಲೆ ಆಗ್ತಾರೆ. ಕಾರಣ ಏನು? ಹೋಳಿ ಆಚರಣೆ, ಹೋಳಿಯ ರಂಗು, ಮುಸ್ಲಿಮರಿಗೆ ನಿಷೇಧ. ಈ ದಿನ ಹೊತ್ತು 6 ವರ್ಷದ ಮಗು ವಾಟರ್ ಬಲೂನ್ ಅನ್ನ ಅರಿವಿಲ್ಲದೇನೆ ಬಿಸಾಡಿದರ ಪರಿಣಾಮ ಒಂದು ತೊಟ್ಟು ಹೋಲಿಯ ರಂಗು ಮುಸ್ಲಿಂ ಹುಡುಗಿಗೆ ತಾಗಿದ್ದು, ಆ 6 ವರ್ಷದ ಮಗುವಿನ ಅಚಾತುರ್ಯಕ್ಕೆ ಕೈಕಾಲು ಹಿಡಿದು ಕ್ಷಮೆ ಕೇಳಿದ್ರು ಕೂಡ ಒಲಿಯದ ಮನಸ್ಸು, ಕರಗದ ಮನಸ್ಸು, ಕ್ರೌರ್ಯವನ್ನ ಎಷ್ಟರ ಮಟ್ಟಿಗೆ ಮೆರೆಯಿತು ಅಂತಂದ್ರೆ ಅದನ್ನ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ರಾಜಕೀಯವನ್ನ ಮಾಡಿದ್ರು ರಾಹುಲ್ ಗಾಂಧಿ. ದಲಿತ ಮತ್ತು ಸಂವಿಧಾನದ ಪುಸ್ತಕವನ್ನ ಹಿಡ್ಕೊಂಡು ತಿರುಗಾಡುವ, ದಲಿತ ಮತ್ತು ಸಂವಿಧಾನದ ಅಸ್ತ್ರವನ್ನ ಬಳಸುವ ಇದೇ ಕಾಂಗ್ರೆಸ್ ಮತ್ತು ಈ ಜೈ ಭೀಮ್ ಗ್ಯಾಂಗು ದಲಿತ ಕುಟುಂಬದ ಅರಳಬೇಕಾದಂತ ಮೊಗ್ಗು ಕಮರಿ ಹೋಗಿದೆಯಲ್ಲ. ಈ ಅಲ್ಪಸಂಖ್ಯಾತರ ದುಸ್ಸಾಹಸಕ್ಕೆ ಈ ರೀತಿಯ ಒಂದು ಹಸಿಯಾದ ಜೀವ ಬಲಿಯಾದ್ರೂ ಕೂಡ ಅದಕ್ಕೆ ಈವರೆಗೂ ಸರಿಯಾದಂತ ಆ ಮನೆಗೂ ಭೇಟಿ ನೋಡಿಲ್ಲ, ಆ ದಲಿತ ಕುಟುಂಬಕ್ಕೆ ಸಾಂತ್ವನ ಹೇಳೋ ಕೆಲಸ ಮಾಡಿಲ್ಲ. ಬದಲಾಗಿ ಅಲ್ಲಿಯೂ ರಾಜಕೀಯ ಮಾಡುವಂತ ಒಂದು ಟ್ವೀಟ್ ಅನ್ನ ಮಾಡಿದ್ದನ್ನ ಕಳೆದ ವಿಡಿಯೋದಲ್ಲಿ ನಾನು ನಿಮಗೆ ಪ್ರಸ್ತಾಪ ಮಾಡಿದ್ದೆ. ರಾಹುಲ್ ಗಾಂಧಿಯ ಪ್ರತಿಯೊಂದನ್ನು ಬಿಜೆಪಿಗೆ ಆರೋಪಿಸುವ, ಯಾವ್ಯಾವುದೋ ಪ್ರಕರಣಕ್ಕೆ ಮೋದಿಯವರನ್ನ ಎಳೆದು ತರುವ, ಯಾವ ವಿಷಯದ ಬಗ್ಗೆ ತಾನು ಮಾತಾಡ್ತಾ ಇದ್ದೇನೆ, ಯಾವ ವಿಷಯದ ಬಗ್ಗೆ ನಾನು ಮಾತಾಡಬೇಕು, ಯಾವ ವಿಷಯವನ್ನ ನಾನು ವಿವರಿಸಬೇಕು ಅನ್ನುವ ಕನಿಷ್ಠ ಜ್ಞಾನ ಇಲ್ಲದೆ ಇದ್ದಂತ ಈ LOPಯ ಬಗ್ಗೆ ಕನಿಕರವಷ್ಟನ್ನೇ ಪಡಬಹುದೇ ಈ ದೇಶ ಹೊರತು ಇನ್ನೇನನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ದ ಪೀಪಲ್ ಆಫ್ ಉತ್ತಮ್ ನಗರ್ ಹ್ಯಾವ್ ಪೇಯ್ಡ್ ಎ ಹೆವಿ ಪ್ರೈಸ್ ಫಾರ್ ದ ವೈಲೆನ್ಸ್. ಆನ್ ಒನ್ ಹ್ಯಾಂಡ್ ಎ ಯಂಗ್ ಬಾಯ್ Tarun lost his life. On the other hand, an entire family is facing harassment. ಅಂದ್ರೆ ಇಲ್ಲಿ ಉತ್ತಮ ನಗರದಲ್ಲಿ ತರುಣನನ್ನ ಕೊಲೆ ಮಾಡಿದ್ದಾರೆ ಅನ್ನುವಂಥರ ಬಗ್ಗೆ ಅವರಿಗೆ ಕಾಳಜಿಯೂ ಇಲ್ಲ, ಪೇಯ್ನೂ ಇಲ್ಲ, ಏನೂ ಇಲ್ಲ. ಆದರೆ ಕೊಲೆಗಡುಕ ಕುಟುಂಬದ ಮನೆಯನ್ನ ಬುಲ್ಡೋಜರ್ ಹಾಕಿದ್ದು, ಅವರಿಗೆ ಹೆರಾಸ್ಮೆಂಟ್ ಮಾಡ್ತಾ ಇದ್ದದ್ದು, ಈ ದಿನ ಸಂದರ್ಭದಲ್ಲಿ ರಂಜಾನ್ ಸಂದರ್ಭದಲ್ಲಿ ಕೂಡ ಅಲ್ಲಿ ಪ್ರಾರ್ಥನೆಗೆ ಅವರಿಗೆ ಅವಕಾಶ ಕೊಡದೇ ಇದ್ದಂತ ಹಿಂದೂ ಯುನಿಟಿ ಅವರಿಗೆ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದದ್ದು. ಅದು ಅದಕ್ಕಿಂತ ಮುಖ್ಯವಾಗಿ ದೇ ಡೋಂಟ್ ವಾಂಟ್ ಎನಿ ಮೋರ್ ಬ್ಲಡ್ ಶೆಡ್. ಯಾರು ಬ್ಲಡ್ ಶೆಡ್ ಅನ್ನ ಅಪೇಕ್ಷಿಸದೇ ಇದ್ದವ್ರು ಯಾರು? ಆ ಅಮಾಯಕ ಕುಟುಂಬ, 6 ವರ್ಷದ ಹೆಣ್ಮಗಳನ್ನ ಹೆತ್ತ ಕುಟುಂಬ, ಯಾವುದೇ ಘಟನೆಯ ವಿವರ ಗೊತ್ತಿಲ್ಲದೇನೆ ಏನಾಯಿತು ಅಂತ ಕೇಳಿ ಬಂದಂತ ಅಮಾಯಕ ಹುಡುಗನನ್ನ ಹೊಡೆದು ಹೇಗೆ ಕೊಂದ್ರು ಅನ್ನೋದಕ್ಕೆ ದಯವಿಟ್ಟು ಸ್ಥಳೀಯರು ಅಲ್ಲಿ ಇಂಟರ್ವ್ಯೂ ಮಾಡಿದಂತ ಒಂದು ಸಣ್ಣ ವಿಡಿಯೋ ತುಣುಕನ್ನ ನಿಮಗೆ ತೋರಿಸ್ತೇನೆ. ನೀವು ದಯವಿಟ್ಟು ಅದನ್ನ ನೋಡಿ. ಅದರ ನಂತರ ಮತ್ತೊಂದು ವಿಡಿಯೋವನ್ನ ನಿಮಗೆ ತೋರಿಸ್ತೇನೆ. ಈ ದ್ವಂದ್ವ ಮತ್ತು ಇದರ ಹಿಂದೆ ಯಾವುದೋ ಒಂದು ಕಾನ್ಸ್ಪಿರೆನ್ಸಿ ಇದೆ, ಇದೊಂದು ವ್ಯವಸ್ಥಿತ ಷಡ್ಯಂತ್ರ ಅನ್ನೋದಕ್ಕೆ ಈ ವಿಡಿಯೋಗಳು ಸಾಕಷ್ಟು ಆಧಾರವನ್ನ ಕೊಡ್ತವೆ. ಮೊದಲು ಆ ಸ್ಥಳೀಯರನ್ನ ಮಾತಾಡಿಸಿದ ಆ ಪುಟ್ಟ ವಿಡಿಯೋವನ್ನ ನೋಡಿ. वो लड़का 10 को मारने वाला का दम रखता था, उसको 40-50 लोग मार गए तो उसका क्या होगा? उसका निशान है, जब वो घायल हो गया तो उसके बाद किस तरीके के कई सारे घर मिलके एकदम से सब इकट्ठा करके 5-6 घर के मिलके एकदम से आए, झुंड बना के भैया एकदम अटैक कर दिया उन पर। भैया को तो बिल्कुल समझने का आपके जो है उनको तो पता भी नहीं था कि मैटर क्या है।
उनको तो मैटर भी नहीं पता, वो बस घर आए थे बस तो हो गया। और उनको बोल भी दिया था कि खत्म कर दो लड़ाई, उन्होंने खत्म भी कर दी थी, पर उन्होंने वापस आगे मारा उसको। तब भी इनको समझ नहीं आई क्या भाई कि रमजान के टाइम पे हम मार रहे हैं इसके बंदे को। बहुत गलत हुआ उसके साथ में, इतना गंदा मारा, इतना उसकी शक्ल देखी ना, शक्ल देखते रोंग के खड़े हुए थे। गुब्बारा उस लेडीज के ऊपर नहीं लगा, वो गलती से बच्ची के हाथ से जमीन पे गिर गया, ऊपर से सेकंड फ्लोर से छूट गया वो, और जमीन पे गिरने के बाद में गुब्बारा फट गया तो पानी के छींटे लग गए होंगे। उसी बात को उस लेडीज ने बढ़ा चढ़ा करके इतना बड़ा हंगामा पैदा कर दिया, उसी के अंदर इस बच्चे की जान ले ली। क्या नाम है उस लेडी का, आप लोग जानते हैं? सायरा नाम है उसे। होली खेलने के बाद में वो जैसे उसने गाड़ी यहाँ खड़ी भी नहीं करी, उससे पहले उसमें टूट गए सारे। ನೋಡಿದ್ರಲ್ಲ, ಕರಗುತ್ತದೆ ಮನಸ್ಸು, ಹಿಂಡುತ್ತದೆ ಹೃದಯ, ಎಷ್ಟು ಭೀಭತ್ಸವಾಗಿ ಕೊಂದ್ರು ಅನ್ನೋದನ್ನ ಅವರು ಯಾವ ರೀತಿ ಹೇಳಿದ್ರು ನೋಡಿ. ಏನು ಗೊತ್ತಿಲ್ಲದಿದ್ದಂತ ಹುಡುಗ ಒಬ್ಬ ಚಂದ್ರಶೇಖರ್ ಅನ್ನುವಂತ ಜೈ ಭೀಮಿನ ಡೂಪ್ಲಿಕೇಟ್ ನಾಯಕ ಹೇಳ್ತಾನೆ ಬುಲ್ಡೋಜರ್ ಅನ್ನು ಹಾಕಿದ ತಪ್ಪು ಅಂತ. ದಲಿತ ಕುಟುಂಬದ ಆ ಅಮಾಯಕ ಹುಡುಗನ ಕಗ್ಗೊಲೆಯ ಬಗ್ಗೆ ಅವನು ಮಾತಾಡೋದಿಲ್ಲ. ಯಾಕೆಂತಂದ್ರೆ ಅವನು ಮುಸ್ಲಿಂ ಮೂಲದಿಂದ ಬಂದವನಲ್ವಾ, ಕನ್ವರ್ಟೆಡ್ ಹಿಂದೂ, ರಾಜಕೀಯಕ್ಕೆ ಬಂದವನು, ಧರ್ಮ ರಾಜಕೀಯ ಮಾಡ್ಲಿಕ್ಕೆ ಜೈ ಭೀಮನ್ನ ಕಟ್ಟಿದ್ದು. ಅಂಬೇಡ್ಕರ್ ಹೆಸರನ್ನ ಬಳಸ್ಕೊಂಡು ದಲಿತರಿಗೆ ಅನ್ಯಾಯ ಮಾಡ್ಲಿಕ್ಕೆ ಬಂದಂತ ಈ ಪಾಖಂಡಿ ನಾಯಕರೆಲ್ಲ ಏನ್ ಮಾಡ್ತಾರೆ ಅನ್ನೋದಕ್ಕೆ ಇದು ಸಾಕ್ಷಿ ಈ ಚಂದ್ರಶೇಖರ್. ಇದೇ ಇವರು ಹೇಳ್ತಾರೆ ನೋಡಿ, ಓನ್ಲಿ ದ ಬಿಜೆಪಿ ಅಂಡ್ ಇಟ್ಸ್ ಎಕೋಸಿಸ್ಟಮ್ want bloodshed which takes advantage of every opportunity to bake the bread of violence on the pain of heart rate. ಅಂದ್ರೆ ಎಲ್ಲೆಲ್ಲಿ ಸಿಗತ್ತೋ ಅವಕಾಶ ಅಲ್ಲಿ ರಾಜಕೀಯ ನೋಡಿ. ಬರೆತಾ ಇರುವಂತದ್ದು ಉತ್ತಮ್ ನಗರ್ ತರುಣನ ಕೊಲೆ, ಆದ್ರೆ ಅವರು ರಾಜಕೀಯ ಮಾಡ್ತಾ ಇರುವಂತದ್ದೇನು ಬಿಜೆಪಿಗೆ ಇದಕ್ಕೂ ಏನು ಸಂಬಂಧ? ಇಡೀ ಹಿಂದೂಗಳು ಒಂದಾಗಿ ಅದನ್ನ ಪ್ರತಿಭಟಿಸಿದ್ರೆ ಅಷ್ಟೇ ಅಲ್ಲ, ಮೊದಲ ಸಂದರ್ಭದಲ್ಲಿ ಫಸ್ಟ್ ಡೇ ಬಿಜೆಪಿಯ ಗೌರ್ಮೆಂಟೇ ದೆಹಲಿದ್ದು ಸರಿಯಾಗಿ ಸ್ಪಂದಿಸಿಲ್ಲ ಅನ್ನೋ ಕಾರಣಕ್ಕಾಗಿನೇ ಬಜರಂಗ ದಳ 24 ಗಂಟೆ ಅಥವಾ 48 ಗಂಟೆ ಟೈಮ್ ಅನ್ನು ಕೊಡ್ತು, ನಿಮ್ಗಾಗದೇ ಇದ್ರೆ ಹೇಳಿ ನಾವು ಮಾಡ್ತೇವೆ ಅಂತ. ಅಂದ್ರೆ ಈ ವೈಲೆನ್ಸಿನ ಸಂದರ್ಭದಲ್ಲಿ ಅಥವಾ ಸಾಂದರ್ಭಿಕತೆಯಲ್ಲಿ ಬ್ರೆಡ್ ಅನ್ನ ವೈಲೆನ್ಸ್ ಅಲ್ಲಿ ಬೇಯಿಸ್ಕೊಂಡು ತಿನ್ನುವವರು ಯಾರು ಅನ್ನೋದನ್ನ ರಾಹುಲ್ ಗಾಂಧಿ ಅರ್ಥ ಮಾಡ್ಕೋಬೇಕು. ಬಿಜೆಪಿಯಲ್ಲಿ ರಾಜಕೀಯ ಮಾಡಿಲ್ಲ, ಬಿಜೆಪಿ ಎಂಟ್ರಿನೂ ಆಗಿಲ್ಲ, ಕಾನೂನುಬದ್ಧವಾಗಿ ಏನ್ ಮಾಡಬೇಕು ಪೊಲೀಸರ ಮೂಲಕ ಕೋರ್ಟ್ ಮೂಲಕ ಅದನ್ನ ಮಾಡಿದೆ. ಇಲ್ಲಿ ಅದರಲ್ಲಿ ಉತ್ತರಿಸ್ತಾ ಅದನ್ನ ಬರೀತಾರೆ ನೋಡಿ, ಪ್ರೈಮ್ ಮಿನಿಸ್ಟರ್ ಈಸ್ ಫೋರ್ಸ್ ಟು ಹ್ಯಾಂಡ್ ಓವರ್ ದ ಕಂಟ್ರೀಸ್ ಡಿಫೆನ್ಸ್, ಎನರ್ಜಿ, ಸೆಕ್ಯೂರಿಟಿ, ಫುಡ್ ಸೆಕ್ಯೂರಿಟಿ ಅಂಡ್ ಸ್ಟ್ರಾಟಜಿಕ್ ಸಾವರ್ನಿಟಿ ಟು ಅಮೆರಿಕಾ. ದಟ್ ಈಸ್ ವೈ ಅಂತ ಹಾಕ್ತಾರೆ. ಅಂದ್ರೆ ಈ ರಾಹುಲ್ನ ಒಟ್ಟು ಮತಿತಾರ್ಥ ಏನು, ಉತ್ತಮ ನಗರದಲ್ಲಿ ಆದಂತ ಘಟನೆಯ ಬಗ್ಗೆ ಮಾತಾಡಬೇಕು. ಆದ್ರೆ ಉತ್ತಮ ನಗರಕ್ಕೂ ಎಲ್ಲಿಯ ಟ್ರೇಡ್ ಡೀಲು, ಎಲ್ಲಿಯ ಅಮೆರಿಕ, ಎಲ್ಲಿಯ ಟ್ರಂಪು, ಇದಕ್ಕೇನಾದ್ರೂ ಅರ್ಥ ಇದೆಯಾ? ಇಂಥ ದರಿದ್ರರಿಂದಲೇ ಈ ದೇಶ ಈ ಸ್ಥಿತಿಗೆ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಹೆಚ್ಚೇನು ಹೇಳಬೇಕಾಗಿಲ್ಲ. ಇದರ ಹೊರತಾಗಿ ನಾನು ಇವತ್ತು ನಿಮ್ಮೊಟ್ಟಿಗೆ ಹೇಳಲಿಕ್ಕೆ ಹೊರಟದ್ದು ಏನು ಅಂತಂದ್ರೆ, ಒಂದು ಆ ವಿಡಿಯೋವನ್ನ ನೋಡಿದ್ರಿ, ಕ್ರೌರ್ಯದ ಪರಮಾವಧಿ. ಅಲ್ಲೊಬ್ರು ಹೇಳ್ತಾ ಇದ್ರು ನೋಡಿ, ಅವರ ಮುಖವನ್ನ, ಆ ಸತ್ತ ಆ ಹುಡುಗನ ಮುಖವನ್ನ ನೋಡ್ಲಿಕ್ಕೆ ಆಗ್ತಿರ್ಲಿಲ್ಲ ಅಂತ ಭೀಭತ್ಸವಾಗಿ ಕೊಂದ್ರಲ್ಲ. ಒಂದು ತೊಟ್ಟು ರಂಗು ಹೋಳಿಯ ಸಂದರ್ಭದಲ್ಲಿ ಆ ಹೆಣ್ಮಗಳಿಗೆ ತಾಗಿದ್ದಕ್ಕೆ. ಹಾಗಾದ್ರೆ ಇವರಿಗೆ ಹೋಳಿ, ರಂಗಿನೋಕುಳಿ, ರಂಗಿನಾಟ ಇದು ನಿಷೇಧ ಅಲ್ವೇ? ಹಾಗಾದ್ರೆ ಈ ವಿಡಿಯೋ ನೋಡಿ. वीडियो बनाने वाला व्यक्ति भी मुस्लिम है। ईद के दिन मस्जिद में होली खेला जा रहा है क्योंकि तरुण को मारा गया था उत्तम नगर में जरा सा होली के वजह से। उसी के विरोध में आज ईद के दिन देखिए हिंदू लोग ने कैसे उतर गए। ನೋಡಿದ್ರಲ್ಲ, ಇದು ಯಾವುದೇ ಬೀದಿಯಲ್ಲಿ ನಡೆದದ್ದಲ್ಲ, ಮಸೀದಿಯ ಜಾಗದಲ್ಲಿ ನಡೆದದ್ದು, ಮಸೀದಿಯ ವಾತಾವರಣದಲ್ಲಿ ನಡೆದದ್ದು, ಈ ದಿನ ಸಂದರ್ಭದಲ್ಲಿ ನಡೆದದ್ದು. ಯಾವುದು ಸತ್ಯ ಹಾಗಾದ್ರೆ? ಮುಸ್ಲಿಂ ಶರಿಯಾ ಕಾನೂನಿಗೆ ಹೋಳಿ, ರಂಗು, ಅದರ ಎರಚುವಿಕೆ ಅಂತ ಪರಮ ನಿಷೇಧ ಮತ್ತು ಒಬ್ಬ ವ್ಯಕ್ತಿಯ ಕೊಲೆಗೆ ಕಾರಣ ಆಗುವ ಮಟ್ಟಕ್ಕೆ ಅದು ಧಾರ್ಮಿಕ ಭಾವನೆಯನ್ನ ಕೆರಳಿಸ್ತದೆ ಅಂತ ಆದ್ರೆ ಇದು ಯಾವ ವಿಡಿಯೋ? ಇಲ್ಲಿ ಓಕೆನಾ ರಂಗು, ರಂಗಿನ ಕುಳಿ? ಇಲ್ಲಿ ಯಾಕೆ ಕೊಲೆ ಆಗುವುದಿಲ್ಲ? ಇಲ್ಲಿ ಯಾಕೆ ರಕ್ತಪಾತ ಆಗುವುದಿಲ್ಲ? ಅಂದ್ರೆ ಉತ್ತಮ ನಗರದಲ್ಲಿ ಹಿಂದೂಗಳ ಇಡೀ ಒಂದು ಮಾನಸಿಕತೆಯ ಮೇಲೆ, ಹಿಂದೂಗಳ ವಾಸಸ್ಥಾನದ ಮೇಲೆ, ಹಿಂದೂಗಳ ಮೇಲೆ
ವ್ಯವಸ್ಥಿತವಾಗಿ ಒಂದು ಬರ್ಬರ ಹತ್ಯೆ ಮಾಡುವ ಮೂಲಕ ಉತ್ತಮ ನಗರದಿಂದ ಹಾಗಾದರೆ ಹಿಂದೂಗಳನ್ನ ಸಂಪೂರ್ಣವಾಗಿ ಓಡಿಸುವ ಒಂದು ವ್ಯವಸ್ಥಿತ ಷಡ್ಯಂತ್ರದ ಫಲ ತರುಣ್ ಕೊಲೆನ. ತರುಣ್ ಕೊಲೆ ಹಿಂದೆ ಒಂದು ಭೀಭತ್ಸವಾದಂತ ಒಂದು ಪೊಲಿಟಿಕಲ್ ಅಜೆಂಡಾ ಇತ್ತ, ಅಥವಾ ಒಂದು ಹಿಂದೂಗಳನ್ನೇ ಸಂಪೂರ್ಣವಾಗಿ ಅಲ್ಲಿಂದ ಕಾಲ್ ತೆಗೆಸಬೇಕು ಅನ್ನೋದಕ್ಕಾಗಿನೇ ಒಂದು ಕಾರಣವನ್ನ ಹುಡುಕ್ತಾ ಇದ್ರ? ಇಲ್ಲದೆ ಇದ್ರೆ ಅವತ್ತು ಹೋಳಿ, ಹಿಂದೂಗಳಿಗೆ ಉತ್ತರ ಭಾರತದಲ್ಲಿ ಹೋಳಿ ಅತ್ಯಂತ ಶ್ರೇಷ್ಠ ಸಂಭ್ರಮದ ಆಚರಣೆ, ಅಲ್ಲಿ ಆಚರಣೆ ನಡೀತಾ ಇದೆ ಆ ಕಾಲೋನಿಯಲ್ಲಿ. ಹಾಗಾದ್ರೆ ಈ ಸಾಯಿರಾ ಅನ್ನುವಂತ ಮುಸ್ಲಿಂ ಹುಡುಗಿ ಯಾಕೆ ಬಂದ್ಲು, ಯಾಕೆ ಬರಬೇಕಿತ್ತು? ಇದನ್ನ ಅವರದೇ ಪಂಗಡದ ಜನ ಪ್ರಶ್ನಿಸಿದ್ದಾರೆ. ಅವಳ ಬಂದ್ಲು ಅಂತ ಆದ್ರೆ ಅವಳನ್ನು ಕಳಿಸಿದ್ದ, ಅವಳಲ್ಲಿ ಹೋಗಬೇಕು, ಹೋಳಿ ನೀರು ತಾಗಬೇಕು, ಒಂದು ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗಬೇಕು, ಆ ಮೂಲಕ ಹಿಂಸಾಚಾರ, ಕೊಲೆ, ಅದರ ಪರ್ಯಾಯವಾಗಿ ಹಿಂದೂಗಳೇ ನಿಮಗೆ ಇಂಥದ್ದೇ ಶಾಸ್ತಿಯನ್ನ ನಾವು ಮಾಡ್ತೇವೆ, ನೀವು ಇಲ್ಲಿ ಇದ್ರೆ ಖಾಲಿ ಮಾಡಿ ಜಾಗನ ಅನ್ನುವಂಥ ಒಂದು ಅವರ ಮಾಮೂಲಿಯಾದಂಥ ಲಾಗಾಯತಿನಿಂದ ನೀವು ಇಲ್ಲಿ ನೋಡಿದ್ರಲ್ಲ, ಬಳ್ಳಾರಿ, ಶಿವಮೊಗ್ಗ, ಹುಬ್ಬಳ್ಳಿ, ರಾಗೇಗುಡ್ಡ ಎಲ್ಲ ನೋಡಿದ್ರಲ್ಲ. ಈ ದಿನ ಸಂದರ್ಭದಲ್ಲಿ, ರಂಜಾನ್ ಸಂದರ್ಭದಲ್ಲಿ ಸಾರ್ವಜನಿಕ ರಸ್ತೆಯಲ್ಲಿ ಹೋಗುವ ಮೆರವಣಿಗೆಯಲ್ಲಿ ಪ್ರತಿ ಜನರ ಕೈಯಲ್ಲಿ ಚಾಕು, ಚೂರಿ, ಆದ್ರೂ ಅವ್ರನ್ನೇನು ಮಾಡೋದಿಲ್ಲ. ಅಂದ್ರೆ ನಿಮಗೆ ಬೇಕಾದಾಗ ರಂಗು ಓಕೆ, ನಿಮ್ಮ ಜೀವನಕ್ಕೆ, ನಿಮ್ಮ ಆಚರಣೆಗೆ ನೀವು ಬೇಕಾದಷ್ಟು ಕಲರ್ಫುಲ್ ಆಗಿ ನೀವು ಆಚರಣೆ ಮಾಡಬಹುದು. ಮಸೀದಿಯ ವಾತಾವರಣದಲ್ಲೇ ನೀವು ಹೋಳಿ ಆಡಬಹುದು. ಅದೇ ಹಿಂದೂ ಸಮಾಜದ ಆಚರಣೆಯ ಸಂದರ್ಭದಲ್ಲಿ ಒಂದು ತೊಟ್ಟು ಹೋಲಿ ನೀರು ತಾಗಿದ್ದಕ್ಕೆ ತರುಣನಂತವನ ಭೀಭತ್ಸ ಕೊಲೆ. ಅದೇ ನೀವು ಗಣೇಶನ ಮೆರವಣಿಗೆ, ಶಿವಾಜಿಯ ಪ್ರತಿಮೆಯ ಮೆರವಣಿಗೆ, ದೀಪಾವಳಿ, ಇದಕ್ಕೆ ನೀವು ಯಾವ ರೀತಿಯಲ್ಲೂ ಡಿಸ್ಟರ್ಬ್ ಮಾಡಬಹುದು. ಅದರ ಒಂದು ನೆನಪಿಡಿ, ನೀವು ಉಗಿದಿದ್ದೀರಿ, ಮಾಂಸ ಎಸೆದಿದ್ದೀರಿ, ಥೂ ಮಾಡಿದ್ದೀರಿ, ಬೇಕಾದಷ್ಟು ಮಾಡಿದ್ದೀರಿ ನಮ್ಮ ಮೆರವಣಿಗೆಗಳ ಮೇಲೆ, ನಮ್ಮ ಹಿಂದೂ ಒಂದು ಆಚರಣೆಯ ಮೇಲೆ, ಆರಾಧನಾ ಸಂಸ್ಕೃತಿಯ ಮೇಲೆ. ಆದರೆ ಎಲ್ಲಾದರೂ ಒಂದು ಕಡೆ ತರುಣನಂತ ಒಂದು ಕೊಲೆಯ ಘಟನೆಯನ್ನ ಹಿಂದೂ ಸಮಾಜ ಮಾಡಿದೆಯಾ? ಒಂದು ಉದಾಹರಣೆಯನ್ನ ಕೊಡಿ ನೋಡೋಣ. ಸಾಧ್ಯವಿಲ್ಲ. ಜೈ ಶ್ರೀರಾಮ್ ಅಂತ ಹೇಳಿ ಎಲ್ಲಾದ್ರೂ ಬಾಂಬ್ ಹಾಕಿದ ಒಂದು ಉದಾಹರಣೆ ಕೊಡಿ ನೋಡೋಣ. ಜೈ ಶ್ರೀರಾಮ್ ಅಂತ ಹೇಳಿ ಯಾರ್ದಾದ್ರೂ ಕತ್ತನ್ನ ಕತ್ತರಿಸಿದ ಘಟನೆ ಇದ್ರೆ ತೋರಿಸಿ ನೋಡೋಣ. ನೋ. ಆದರೆ ನಮ್ಮ ಸಹನೆಗೂ ಒಂದು ಮಿತಿ ಇದೆಯಲ್ಲ. ಉತ್ತಮ ನಗರ ಅದಕ್ಕೆ ಉತ್ತಮವಾದಂಥ ಉದಾಹರಣೆ ಆಯಿತು. ಸಂಪೂರ್ಣವಾಗಿ ಹಿಂದೂಗಳ ಒಂದು ಮಾನಸಿಕವಾದಂಥ, ಭಾವನಾತ್ಮಕವಾದಂಥ ಧ್ರುವೀಕರಣ ಆಯಿತು. 78 ವರ್ಷದಲ್ಲಿ ಒಂದು ಪರಿಸರದಲ್ಲಿ ಮುಸ್ಲಿಂ ಸಮುದಾಯದಿಂದ ನಡೆದ ಕಗ್ಗೊಲೆಯ ಪ್ರತಿಭಟನಾತ್ಮಕವಾಗಿ ಹಿಂದೂಗಳು ಒಟ್ಟಾದಂಥ ಒಂದು ಚಾರಿತ್ರಿಕ ಸಂದರ್ಭ ಹೇಗಾಯಿತು ಅಂತಂದ್ರೆ, ಆ ಏರಿಯಾದಿಂದಲೇ ಮುಸ್ಲಿಮರು ಅವರ ಈದ್ ಆಚರಣೆಗೆ ಆ ಜಾಗವನ್ನ ಬಿಟ್ಟು ಅವರು ಬೇರೆ ಜಾಗಕ್ಕೆ ಗುಳೆ ಹೋಗ್ಬೇಕಾಯ್ತು. ಈ ಎರಡು ತುಣುಕು ವಿಡಿಯೋಗಳನ್ನಿಟ್ಟು ನಿಮ್ಮೊಟ್ಟಿಗೆ ಮಾತಾಡ್ಲಿಕ್ಕೆ ಹೊರಟದ್ದು ನಾನು ಏನು ಅಂತಂದ್ರೆ, ಒಂದು, ನಮ್ಮ ಹೋಳಿಯ ಒಂದು ಹನಿ ಒಂದು ಕೊಲೆಗೆ ಕಾರಣ ಆಗತ್ತೆ ಅಂತಾದ್ರೆ ಅದು ಆಕಸ್ಮಿಕ ಘಟನೆ ಅಲ್ಲ, ಆಕ್ಸಿಡೆಂಟಲಿ ಅಲ್ಲ, ಅದು ವ್ಯವಸ್ಥಿತ ಪಿತೂರಿ. ತರುಣ್ ಅವರ ತಂದೆ ಅದನ್ನ ಗೋಳು ಅಂತ ಹತ್ತುಕೊಂಡು ಇದೇ ಮಾತನ್ನು ಹೇಳ್ತಾ ಇದ್ರು. 2-3 ತಿಂಗಳಿಂದ ನಮ್ಮನ್ನ ಬೆದರಿಸಲಾಗ್ತಾ ಇತ್ತು, ವಾರ್ನಿಂಗ್ ಕೊಡ್ತಾ ಇದ್ರು, ನಿಮ್ಮನ್ನು ಒಂದಿನ ನೋಡ್ಕೊಳ್ತೇವೆ ಅಂತ ಹೇಳ್ತಾ ಇದ್ರು. ಇದರ ಪರಿಣಾಮ ಇದು ಅಂತ. ಅದರ ಜೊತೆಗೆ ಹಿಂದೂ 6 ವರ್ಷದ ಹುಡುಗಿ ಗೊತ್ತಿಲ್ಲದೆ ಮುಗ್ಧತೆಯಿಂದ ಅಚಾನಕ್ಕಾಗಿ ಒಗೆದಂತ ವಾಟರ್ ಬಲೂನಿಂದ ತಾಗಿದ ಒಂದು ಹನಿ ರಂಗು, ಹೋಳಿಯ ಹನಿ ಒಂದು ಕೊಲೆಗೆ ಕಾರಣ ಆಗ್ತದೆ. ನಿಮ್ಮದೇ ಈದಿನಲ್ಲಿ ನೀವು ನಿಮ್ಮ ಧಾರ್ಮಿಕ ಕ್ಷೇತ್ರದ ಆವರಣದಲ್ಲಿ ನೀವು ಹೋಳಿ ಆಡ್ತೀರಿ. ಇದು ಯಾಕೆ ಈ ದ್ವಂದ್ವ? ಹಿಂದೂಗಳ ತೇರು, ಜಾತ್ರೆ ವಾತಾವರಣದಲ್ಲಿ ನೀವು ಅಲ್ಲಿ ಬಂದು ಎಲ್ಲ ರಂಗನ್ನು ಮಾರ್ತೀರಿ, ಬಣ್ಣದ ವಸ್ತುಗಳನ್ನು ಮಾರ್ತೀರಿ, ಎಲ್ಲವನ್ನೂ ಮಾರ್ತೀರಿ. ನಮ್ಮದೇ ಹೋಳಿಗೆ ನಿಮ್ಮ ಅಂಗಡಿಯಲ್ಲೇ ರಂಗಿನ ಬೇರೆ ಬೇರೆ ರೀತಿಯ ಪುಡಿಗಳನ್ನ ಇತ್ಯಾದಿಗಳನ್ನ ನೀವು ಮಾರ್ತೀರಿ. ಅದು ಅಡ್ಡಿಲ್ಲ. ಯಾಕೆ ಈ ದ್ವಂದ್ವ? ಯಾಕೆ? ಪಾಕಿಸ್ತಾನವನ್ನ ನಿಮಗಾಗಿ ಧಾರ್ಮಿಕ ನೆಲೆಯಲ್ಲೇ ಕೊಟ್ಟರೂ ಕೂಡ ಒಂದು ತಾಯಿಯ ಭಾವದಲ್ಲಿ, ಸಹೋದರತ್ವದ ಭಾವದಲ್ಲಿ, ಎಲ್ಲ ಮಕ್ಕಳು, ಎಲ್ಲ ಧರ್ಮದವರು, ಎಲ್ಲ ಮತೀಯರು ನಮಗೆ ಸಹೋದರರು ಅನ್ನುವಂಥ ಒಂದು ನೆಲೆಯಲ್ಲಿ ಈ ಭಾರತ ಮಾತೆ ನಿಮಗೆ ಅವಕಾಶ ಕೊಟ್ಟು ಬದುಕಲಿಕ್ಕೆ, ಬಾಳಲಿಕ್ಕೆ ಎಲ್ಲವನ್ನೂ ಕೊಟ್ಟರೂ ಕೂಡ ಇವತ್ತು ಒಂದೇ ಮಾತರಂ ನಿಷಿದ್ಧ, ಭಾರತ ಮಾತಾ ಕಿ ಜೈ ನಿಷಿದ್ಧ, ನಮಗೆ ಯಾವುದು ಭಾರತ ಮಾತೆ, ನಮಗೆ ಅದಲ್ಲ ಅನ್ನುವಂಥ ಧಾಷ್ಟ್ಯ 83-86% ಇರುವ
ಹಿಂದೂಗಳ ಮೇಲೆ ನಿತ್ಯ ನಿರಂತರ ದಾಳಿ. ಅದಕ್ಕೆ ರಾಹುಲ್ ಗಾಂಧಿ ಅಂತವರ ಈ ಅಂಡೆ ಪಿರ್ಕಿಗಳ ಈ ಟ್ವಿಟರ್ ಬೇರೆ. ಅಜ್ಜಿ ಸುಟ್ಟಲ್ಲಿ ಚಳಿ ಕಾಸುವ ಮತ್ತು ಬೀಡಿ ಹಚ್ಚಿಕೊಳ್ಳುವ ಕೆಲಸವನ್ನ ಯಾರು ಮಾಡ್ತಾ ಇದ್ದಾರೆ ಅನ್ನೋದನ್ನ ಈ ಪ್ರಕರಣದಲ್ಲಿ ನೀವು ಅರ್ಥ ಮಾಡ್ಕೊಳ್ತೀರಿ ಅಂತ ನಾನು ಭಾವಿಸ್ತೇನೆ. ನಮಸ್ತೆ.